ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ತುಂಬ ಜನ ನನಗೆ ಕಾಮೆಂಟ್ ಮಾಡಿದರು ಮೊದಲು. ಇಂಟರ್ನ್ಶಿಪ್ಪು ಮತ್ತು ಸ್ಟೂಡೆಂಟ್ಸಿಗೆ ಪಾರ್ಟ್ ಟೈಮ್ ಜಾಬ್ ಇದ್ದರೆ ಹೇಳಿ ಅಂತ ಹೇಳಿ. ಇಂಟರ್ನ್ ಶಾಲಾ ಅವರು ಸಮ್ಮರ್ ಇಂಟರ್ನ್ಶಿಪ್ಪನ್ನು ತಂದಿದ್ದಾರೆ. 35,000ಕ್ಕಿಂತ ಜಾಸ್ತಿ ಇಂಟರ್ನ್ಶಿಪ್ ಇದೆ. ಅಷ್ಟೇ ಅಲ್ಲದೆ ತಿಂಗಳಿಗೆ 60,000 ತನಕ ಸ್ಟೇಫಂಡ್ ಕೊಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಕಂಪನಿಗಳು ಇದರಲ್ಲಿ ಭಾಗವಹಿಸ್ತಾ ಉಂಟು. ಯಾವುದಂತ ಹೇಳಿದೆ, ಫ್ಲಿಪ್ಕಾರ್ಟ್ ಅಥವಾ ಬೇರೆ ದೊಡ್ಡ ದೊಡ್ಡ ಕಂಪನಿಗಳು ಇದೆ. ಆ ಕಂಪನಿಗಳು ಇದರಲ್ಲಿ ಭಾಗವಹಿಸ್ತಾ ಉಂಟು. ಯಾವ ಕಂಪನಿಗಳು ನಿಮಗೆ ಸೆಲೆಕ್ಟ್ ಮಾಡ್ತಾರ, ಅವರು ನಿಮಗೆ ಖಾಲಿ ಪಾರ್ಟ್ ಟೈಮ್ ಮಾತ್ರ ಅಲ್ಲ, ಆ ಕಂಪನಿಗಳು ನಿಮಗೆ ಆಫರ್ ಲೆಟರ್ ಕೂಡ ಕೊಟ್ಟು ನಿಮಗೆ ಪರ್ಮನೆಂಟ್ ಮಾಡ್ತಾರೆ. ಯಾರಾದರೂ ಪಾರ್ಟ್ ಟೈಮ್ ಹುಡುಕುವುದಾದರೆ ಇಲ್ಲಿ 3 ಲಕ್ಷ ತನಕ ಸ್ಯಾಲರಿ ಇರುವ ಕೆಲಸಗಳು ಕೂಡ ಇವೆ. ಇಂಟರ್ನ್ಶಿಪ್ ಅಂತ ಹೇಳಿದರೆ ಮನೆಯಲ್ಲಿ ಮಾಡು ಕೂಡ ಇಂಟರ್ನ್ಶಿಪ್ಪೇ, ಮನೆಯಿಂದ ಮಾಡೋದು, ಮತ್ತು ಆಫೀಸಿಗೆ ಹೋಗಿ ಮಾಡುವಂಥದ್ದು ಕೂಡ ಇಂಟರ್ನ್ಶಿಪ್ಪೇ. ಮತ್ತು ಪಾರ್ಟ್ ಟೈಮ್ ಜಾಬ್ ಕೂಡ ಹಾಗೇನೆ, ಮನೆಯಲ್ಲಿ ಕೂತ್ಕೊಂಡು ಕೂಡ ಪಾರ್ಟ್ ಟೈಮ್ ಮಾಡ್ಬೋದು, ಆಫೀಸಿಗೆ ಹೋಗಿ ಕೂಡ ಪಾರ್ಟ್ ಟೈಮ್ ಮಾಡ್ಬೋದು. ಈ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಯಾರು ಕೂಡ ಈ ಒಂದು ಆಪರ್ಚುನಿಟಿಯನ್ನು ಕೂಡ ಮಿಸ್ ಮಾಡಬೇಡಿ. ಹೇಗೆ ಅಪ್ಲೈ ಮಾಡೋದು, ಯಾವುದು ನಿಮ್ಮದು ಪೋಸ್ಟು, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸುಮಾರು ಇನ್ಫಾರ್ಮೇಷನ್ ಇದೆ, ಡೀಟೇಲ್ ಆಗಿ ಹೇಳ್ತೇನೆ ನಾನು. ಮತ್ತು ಯಾರಿಗಾರದ್ದು ಏನಾದರೂ ಕಮೆಂಟ್ ಮಾಡಲಿಕ್ಕಿದ್ರೆ ನಂದು ಆಲ್ರೆಡಿ ಚಾನಲ್ ಇದೆ, ಇನ್ನೊಂದು ನಿಮಗೆ ಗೊತ್ತುಂಟು, ನೈಸ್ ಗರ್ಲ್ 35 ಅಂತ ಹೇಳಿ. ಅಲ್ಲಿ ಹೋಗಿ ಆ ವಿಡಿಯೋದಲ್ಲಿ ಬೇಕಾದರೆ ನೀವು ಅಲ್ಲಿ ಕಮೆಂಟನ್ನು ಮಾಡ್ಬೋದು. ಆದರೆ ಅಷ್ಟು ಅಗತ್ಯ ಇದ್ದರೆ ಮಾತ್ರ ಕಮೆಂಟನ್ನು ಮಾಡಿ ಅಲ್ಲಿ. ಈ ವಿಡಿಯೋವನ್ನು ದಯವಿಟ್ಟು ಸ್ಟಾರ್ಟಿಗಿಂದ ಎಂಡ್ ತನಕ ನೋಡಿ. ಸುಮಾರು ಡೀಟೇಲಾಗಿ ವಿಡಿಯೋ ಇದೆ. ಇದರ ಲಿಂಕನ್ನು ನಿಮಗೆ ಗೊತ್ತುಂಟು, ನಾನು ಎಲ್ಲಿ ಕೊಡ್ತೇನೆ ಅಂತ ಹೇಳಿ. ಪ್ರತಿಯೊಂದು ವರ್ಕ್ ಫ್ರಮ್ ಹೋಮ್ ಆಗಲಿ, ಪಾರ್ಟ್ ಟೈಮ್ ಆಗಲಿ, ಇಂಟರ್ನ್ಶಿಪ್ ಆಗಲಿ, ಯಾವುದೇ ಕೂಡ ಆಗಲಿ. ಆನ್ಲೈನ್ ಮುಖಾಂತರ ನೀವು ಅಪ್ಲೈ ಮಾಡುವಂಥದ್ದಾದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಅದನ್ನು ಕ್ಲಿಕ್ ಮಾಡಿದ ಮೇಲೆ ಗ್ರ್ಯಾಂಡ್ ಸಮ್ಮರ್ ಇಂಟರ್ನ್ಶಿಪ್ ಫೇರ್ ಅಂತ ಹೇಳಿ ಓಪನ್ ಆಗ್ತದೆ ಪೇಜ್. ಇಲ್ಲಿ 35,000ಕ್ಕಿಂತ ಜಾಸ್ತಿಯಾಗಿ ಇಂಟರ್ನ್ಶಿಪ್ಪನ್ನು ಮಾಡ್ತಾ ಇದ್ದಾರೆ. ಸ್ಟೇಪಂಡ್ ಅನ್ನೋದು 60,000, ತಿಂಗಳಿಗೆ 60,000ಕ್ಕಿಂತ ಜಾಸ್ತಿ ಸಿಗ್ತದೆ. ನೀವು ಇಲ್ಲಿ 3.6 ಲ್ಯಾಕ್ಸ್ ತನಕ ಇಲ್ಲಿ ನೀವು ಅರ್ನ್ ಮಾಡ್ಬೋದು. ಇಷ್ಟು ಇನ್ಫಾರ್ಮೇಷನ್ ಉಂಟಲ್ವಾ, ನೀವು ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ಸ್ಕ್ರೀನಲ್ಲಿ ನಿಮಗೆ ಕಾಣ್ತದೆ. ನೆಕ್ಸ್ಟ್ ರಿಜಿಸ್ಟರ್ ವಿತ್ ಗೂಗಲ್, ಇಮೇಲ್ ಪಾಸ್ವರ್ಡ್ ಹಾಕೋದು ಅಥವಾ ರಿಜಿಸ್ಟರ್ ವಿತ್ ಗೂಗಲ್ ಮಾಡೋದು. ಫಸ್ಟ್ ಟೈಮ್ ಯಾರಾದರೂ ವಿಸಿಟ್ ಮಾಡ್ತೀರಂತಾದರೆ ರಿಜಿಸ್ಟರ್ ಮಾಡಲೇಬೇಕು. ಇಲ್ಲಿ ರಿಜಿಸ್ಟರ್ ನಾವು ಅಂತ ಹೇಳಿ ಬಟನ್ ಇದೆ. ಅದನ್ನು ಮತ್ತೆ ಎಲ್ಲ ಫಿಲಪ್ ಮಾಡಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಹಾಕಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಅದೆಲ್ಲ ಮಾಡಿ ಇಲ್ಲಾದರೆ ನೀವು ಆದರೆ ರಿಜಿಸ್ಟ್ರೇಷನ್ ವಿತ್ ಗೂಗಲ್ ಅಂತ ಕೊಡಿ. ಆಟೋಮೆಟಿಕ್ಕಾಗಿ ಗೂಗಲಿಂದಲೇ ಆಗ್ತದೆ, ಸೈನ್ ಇನ್ ಆಗ್ತದೆ. ಯಾರೆಲ್ಲ ಸ್ಟೂಡೆಂಟ್ಸು ರಜೆಯಲ್ಲಿ ಮನೆಯಲ್ಲಿದ್ದೀರಿ, ಸಮ್ಮರ್ ವೆಕೇಷನ್ ನಿಮಗೆ ಟೈಮಲ್ಲಿ ಇದೊಂದು ಒಳ್ಳೆಯದಾದ ಆಪರ್ಚುನಿಟಿ. ಸ್ಟೂಡೆಂಟ್ಸಿಗೆ ಆರಾಮದಲ್ಲಿ ಕೆಲಸ ಮಾಡ್ಬೋದು, ಮಿಸ್ ಮಾಡಿಬಿಡಿ ದಯವಿಟ್ಟು. ಮತ್ತು ಪಾರ್ಟ್ ಟೈಮ್ ಜಾಬ್ ಯಾರಿಗೆಲ್ಲ ಬೇಕು ಅಂಥವ್ರಿಗೆ ಇಲ್ಲಿ ಪಾರ್ಟ್ ಟೈಮ್ ಜಾಬ್ ಕೂಡ ಇದೆ. ಇಲ್ಲಿ ಪಾರ್ಟ್ ಟೈಮ್ಗೆ 3.6 ಲ್ಯಾಕ್ಸ್ ಸ್ಯಾಲರಿ ಮತ್ತು ಇಂಟರ್ನ್ಶಿಪ್ 35,000 ಪ್ಲಸ್ ಸ್ಟೈಪಂಡ್ ಇದೆ 60,000, 60,000. ನಾನು ಸ್ಟೇಪಂಡ್ ತಿಂಗಳಿಗೆ ನಿಮಗೆ 60,000 ಆ್ಯಂಡ್ ಎಕ್ಸ್ಪೀರಿಯನ್ಸ್ ರಿಯಲ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್. ಓಕೆ, ನೆಕ್ಸ್ಟ್ 35,000 ಪ್ಲಸ್ ಇಂಟರ್ನ್ಶಿಪ್ ಟು ಡಿಸ್ಕವರ್ ರಿಮೋಟ್ ಇನ್ ಆಫೀಸ್, ಪಾರ್ಟ್ ಟೈಮ್ ಆ್ಯಂಡ್ ಇಂಟರ್ನ್ಯಾಷನಲ್ ಆಪರ್ಚುನಿಟೀಸ್ ಆರ್ ಆಲ್ ಅವೈಲೇಬಲ್ ಆಟ್ ಒನ್ ಫೇರ್. ಮನೆಯಲ್ಲಿ ಕೂಡ ಮಾಡಿದ್ರು ಕೂಡ ಸೇಮ್ ಸ್ಯಾಲ್ರಿ, ಆಫೀಸ್ಗೆ ಹೋಗಿ ಮಾಡಿದ್ರು ಕೂಡ ಸೇಮ್ ಸ್ಯಾಲ್ರಿ. ಇಂಟರ್ನ್ ವಿತ್ ದ ಟಾಪ್ ಬ್ರ್ಯಾಂಡ್ಸ್, ಗಿವ್ ಯುವರ್ ರೆಸ್ಯೂಮ್ ಅ ಸಮ್ಮರ್ ಮೇಕ್ ಓವರ್ ಬೈ ಇಂಟರ್ನಿಂಗ್ ವಿತ್ ದ ಡಿಕೇಶನ್, ಅಸ್ಟ್ರಾಲೈಕ್ ಸ್ಟೋರ್, ಅರ್ಬನ್ ಕಂಪನಿ ಆ್ಯಂಡ್ ಮೆನಿ ಮೋರ್. ನಾನು ಆಗ ಆಲ್ರೆಡಿ ಹೇಳಿದಾಗೆ ದೊಡ್ಡ ದೊಡ್ಡ ಕಂಪನಿಗಳು ಇವೆ ಅಂತ ಹೇಳಿದೆವಲ್ಲ, ಇದೇ ಕಂಪನಿಗಳು. ಓಕೆ, ಆಸ್ಟ್ರಾ ಕಂಪನಿಗಳು, ಅರ್ಬನ್ ಕಂಪನಿಗಳು, ದೊಡ್ಡ ದೊಡ್ಡ ಕಂಪನಿಗಳು ಇಲ್ಲಿ ಭಾಗವಹಿಸ್ತವೆ. ಪಾರ್ಟಿಸಿಪೇಟ್ ಆ್ಯಂಡ್ ವಿನ್ ರಿವಾರ್ಡ್ಸ್ ಇನ್ ಅರ್ಲಿ ಆಕ್ಸೆಸ್ ಕಾನ್ಫೆಸ್ಟ್. 19ಇಂದ 21 ಮಾರ್ಚ್ ತನಕ ಅದಿತ್ತು. ನೆಕ್ಸ್ಟ್ 22 ಮಾರ್ಚ್ಗೆ ಅಪ್ಲೈ ಫಸ್ಟ್ ಡೇ, 23rd ಆ್ಯಂಡ್ 3rd ಏಪ್ರಿಲ್ ಅಪ್ಲೈ ಟು ಸಮ್ಮರ್ ಇಂಟರ್ನ್ಶಿಪ್.
ಏಪ್ರಿಲ್ 3 ಒಳಗೆ, ಏಪ್ರಿಲ್ 3 ಒಳಗಡೆ ಅರ್ಜಿಯನ್ನು ಹಾಕಬೇಕು. ಸೊ ಮತ್ತೆ ಹುಡುಕಿದ್ರೆ ಉಂಟಲ್ಲ, ಇಲ್ಲಿ ಏನು ಕೂಡ ಸಿಗೋದಿಲ್ಲ, ಇನ್ಫಾರ್ಮೇಷನ್ ಎಲ್ಲ ಹೋಗಿರ್ತದೆ. ಸೊ ಆಗಲೇ ನಾನು ಹೇಳಿದೆ ಅಲ್ವಾ, ರಿಜಿಸ್ಟರ್ ಮಾಡಿ ಅಂತ ಹೇಳಿ. ರಿಜಿಸ್ಟ್ರೇಷನ್ ಅಥವಾ ಗೂಗಲ್ ವಿತ್ ರಿಜಿಸ್ಟ್ರೇಷನ್ ಅಂತ ಕೊಟ್ಟರೆ, ಅಥವಾ ಇಮೇಲ್ ಐ ಡಿ ಹಾಕಿ ಪಾಸ್ವರ್ಡನ್ನು ಸೆಟ್ ಮಾಡಿ. 6 ಡಿಜಿಟ್ ಕೇರ್ ಇರಬೇಕು ಪಾಸ್ವರ್ಡ್, ಅದು ಕರೆಕ್ಟ್ ಗೊತ್ತಿಲ್ಲ ನನಗೆ, ಅಲ್ಲಿ ಬರ್ತಾರೆ ನಿಮಗೆ. ಸೊ ಅಷ್ಟೇ ಡಿಜಿಟ್ನ ಪಾಸ್ವರ್ಡನ್ನು ರೆಡಿ ಮಾಡಿ. ನಂತರ ನಿಮಗೆ ಎಂಟರ್ ದ OTP ಟು ವೆರಿಫೈ ಯುವರ್ ಇಮೇಲ್. ನಿಮ್ಮ ಇಮೇಲ್ ಐ ಡಿಗೆ ರಿಜಿಸ್ಟರ್ ಎಲ್ಲ ಪಾಸ್ವರ್ಡ್ ಇಮೇಲ್ ಹಾಕಿದ ಮೇಲೆ, ಫಸ್ಟ್ ನೇಮ್ ಲಾಸ್ಟ್ ನೇಮ್ ಹಾಕಿದ ಮೇಲೆ ನಿಮಗೆ ಇಮೇಲ್ ಐ ಡಿಗೆ ಒಂದು OTP ಬರ್ತದೆ. ಸೊ ಅದನ್ನು ಇಲ್ಲಿ ಹಾಕಿ ಎಂಟರ್ ಅಂತ ಕೊಡಿ, ವೆರಿಫೈ ಆಗ್ತದೆ. ಸೊ ನಿಮ್ಮ ರೈಟಲ್ಲಿ ಅಪ್ಲೈ ಟು ಆಲ್ ದ ಗ್ರ್ಯಾಂಡ್ ಸಮ್ಮರ್ ಇಂಟರ್ನ್ಶಿಪ್ ನಾವು, ಅಪ್ಲೈ ನೌ ಅಂತ ಇದೆ ಮೇಲೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಪೇಜ್ ಓಪನ್ ಆಗೋದು ಗ್ರ್ಯಾಂಡ್ ಸಮ್ಮರ್ ಇಂಟರ್ನ್ಶಿಪ್ಸ್ ಪ್ರಿಪರೇಷನ್ ಟ್ರೈನಿಂಗ್ ಫ್ರೀ. ನೆಕ್ಸ್ಟ್ ಆಪರೇಷನ್ಸ್. ಸೊ ಎಲ್ಲೆಲ್ಲ ಕೆಲಸಗಳಿವೆ, ಏನೆಲ್ಲ ಟ್ರೈನಿಂಗ್ ಅಂತ ಹೇಳಿ ಎಲ್ಲ ಬರ್ತಾರೆ, ಇಂಟರ್ನ್ಶಿಪ್ ಇದು ಸಮ್ಮರಿ ಬರ್ತಾರೆ. ಸೊ ಲೆಫ್ಟ್ ಸೈಡಲ್ಲಿ ಫಿಲ್ಟರ್ ಅಂತ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ವರ್ಕ್ ಫ್ರಮ್ ಹೋಮ್ ಬೇಕಾ ಅಥವಾ ಪಾರ್ಟ್ ಟೈಮ್ ಬೇಕಾ ಫಿಲ್ಟರ್ ಮಾಡ್ಕೊಳ್ಳಿ. ವರ್ಕ್ ಫ್ರಮ್ ಹೋಮ್ ಬೇಕಾದವರು ತುಂಬ ಕೆಲಸಗಳಿವೆ, ಅಪ್ಲೈ ಮಾಡ್ಬೋದು. ಪಾರ್ಟ್ ಟೈಮ್ ಬೇಕಾದವರು, ಅದು ಲೆಫ್ಟಿಗೆ ಇದ್ದಿದ್ದು ಆಪ್ಷನ್, ಪಾರ್ಟ್ ಟೈಮ್ ಬೇಕಾದವರು ಅದು ಹಾಕಿದರೆ, ನೀವು ವರ್ಕ್ ಫ್ರಮ್ ಹೋಮ್ ಹಾಕಿದ್ದೀರಾ ಅದು ಅದರಲ್ಲಿದ್ದ ಎಲ್ಲ ಲಿಸ್ಟೆಡಲ್ಲಿದ್ದ ವರ್ಕ್ ಎಲ್ಲ ಬರ್ತದೆ. ಸೊ ಪಾರ್ಟ್ ಟೈಮ್ ಅಂತ ಸೆಲೆಕ್ಟ್ ಮಾಡಿದರೆ ಸೊ ಪಾರ್ಟ್ ಟೈಮ್ ಜಾಬ್ಸೇ ಎಲ್ಲ ಬರ್ತದೆ. ಸೊ ನಿಮಗೆ ಆಫೀಸಿಗೆ ಹೋಗಿ ಏನಾದರೂ ಮಾಡಲಿಕ್ಕಿದ್ರೆ ಜಾಬು, ಅಲ್ಲಿ ಲೊಕೇಶನ್ ಯಾವುದಂತ ಹಾಕಿ, ನಿಮಗೆ ಪ್ರೊಫೈಲ್ ನಿಮ್ಮದು ಜಾಬ್ ಯಾವುದಂತ ಹಾಕಿ, ಯಾವುದು ಬೇಕು ಅದನ್ನು ಅಲ್ಲಿ ಹಾಕಿ. ಯಾವುದಾದ್ರೂ ಜಾಬ್ಗೆ ಅಪ್ಲೈ ಮಾಡಿ, ಆದರೆ ಫೀಸ್ ಏನಾದರೂ ಕೇಳಿದರೆ, ಹಣ ಏನಾದರೂ ಕೇಳಿದರೆ ಕೊಡಬೇಡಿ. ಸೊ ಒಂದು ನಾನು ನೋಡಿದೆ, ಇದು ವರ್ಕ್ ಫ್ರಮ್ ಹೋಮ್ HR ರಿಕ್ರೂಟರ್ ಇಂಟರ್ನ್ಶಿಪ್ ಮಾಡುವಂಥದ್ದು, ಇಮಿಡಿಯೇಟ್ಲಿ ಜಾಯ್ನ್ ಆಗೋರು ಬೇಕಿದ್ದಕ್ಕೆ. ಸೊ ಇಲ್ಲಿ ಡ್ಯೂರೇಷನ್ ನಿಮಗೆ 3 ಮಂತ್ಸ್ ಇದೆ. ಸ್ಟೇ ಫಂಡ್ ಅನ್ನೋದು 25,000ದಿಂದ 27,500 ಕೊಡ್ತಾರೆ ತಿಂಗಳಿಗೆ. 16 ತಾರೀಕಿನ ಒಳಗಡೆ ಅಪ್ಲೈ ಮಾಡಬೇಕು, ಏಪ್ರಿಲ್ನ 16. 758 ಅಪ್ಲಿಕೇಶನ್ಸ್ ಬಂದಿದೆ. ಸೊ ಅಲ್ಲಿ ಕೂಡ ಅಪ್ಲೈ ಮಾಡುವಂಥ ಬಟನ್ ಇದೆ, ಆ ಜಾಬಿಗೆ ಕೂಡ ಅಪ್ಲೈ ಮಾಡ್ಬೋದು. ಸುಮಾರು ಜಾಬ್ಸ್ ಇದೆ. ಏನು ನೀವು ಸೆಲೆಕ್ಷನ್ ಮಾಡಿದಿರಿ ವರ್ಕ್ ಫ್ರಮ್ ಹೋಮ್ ಪಾರ್ಟ್ ಟೈಮ್ ಅಂತ ಹೇಳಿ, ಅದೇ ಕೆಲಸಗಳು ಎಲ್ಲ ಇಲ್ಲಿ ಸ್ಟಾರ್ಟ್ ಆಗ್ತದೆ. ಸೊ ಈ ಕೆಲಸ ಏನಾದರೂ ನಿಮಗೆ ಪರ್ಮನೆಂಟ್ ಆದರೆ ಉಂಟಲ್ಲ, ಇಲ್ಲಿ 6.7 ಲ್ಯಾಕ್ಸ್ ಸಿಗ್ತದೆ ಸ್ಯಾಲ್ರಿ. ತುಂಬ ಒಳ್ಳೆಯದಿದೆ ಸ್ಯಾಲ್ರಿ ಎಲ್ಲ. ಇಂಟರ್ನ್ಶಿಪ್ ಮಾಡಿ ಸ್ಯಾಲ್ರಿ ಇಲ್ಲಿ ಜಾಬ್ ಎಲ್ಲ ಸಿಗೋದಂತ ಹೇಳಿದರೆ ಪರ್ಮನೆಂಟ್ ಜಾಬ್ಗೆ ಒಳ್ಳೆ ಸ್ಯಾಲ್ರಿ ಇದೆ. ಸೊ ಇದೊಂದು ನಾನು ನಿಮಗೆ ಹೇಳೋದು ಮಾತ್ರ, ಹೀಗೆ ಜಾಬ್ ಉಂಟಂತೇಳಿ. ನಿಮಗೆ ಯಾವುದು ಜಾಬ್ ಬೇಕು ನೋಡಿ, ಅದನ್ನು ನೀವು ಹಾಕಿ ಹುಡುಕಿದರೆ ಆಯಿತು, ಅದೇ ಬರ್ತದೆ ಎಲ್ಲ. ಸುಮಾರು ಜಾಬ್ಸ್ ಇದೆ, ಆಗ ಹೇಳಿದೆ ಅಲ್ವ ನಾನು. ಮತ್ತು ಮೊಬೈಲ್ ನಂಬರ್ ಕೇಳ್ತಾರೆ, ನೀವು ಯಾವ ಸಿಟಿಯಲ್ಲಿದ್ದೀರಿ, ಫಿಮೇಲಾ ಮೇಲಾ, ಲ್ಯಾಂಗ್ವೇಜಸ್ ಯಾವುದು ಗೊತ್ತುಂಟು, ಇಂಗ್ಲೀಷ್, ಹಿಂದಿ, ತೆಲುಗು, ತಮಿಳು, ಮರಾಠಿ, ಫ್ರೆಂಚ್, ಜಪಾನಿ ಯಾವುದು ಗೊತ್ತುಂಟು ಅದು ಸೆಲೆಕ್ಷನ್ ಮಾಡಿ. ವರ್ಕ್ ಟೈಪ್ ಯಾವುದು, ಕಾಲೇಜ್ ಸ್ಟೂಡೆಂಟಿಗ, ಫ್ರೆಷರಿಗ, ವರ್ಕಿಂಗ್ ಪ್ರೊಫೆಷ್ನಲ್ಲ, ಸ್ಕೂಲ್ ಸ್ಟೂಡೆಂಟಾ, ತುಂಬ ಚಾಯ್ಸ್ ಎಲ್ಲ ಸುಮಾರಿದೆ. ಅದರ ಮೇಲೆ ನಿಮ್ಗೆ ಯಾವ್ದು ಬೇಕು ಕ್ಲಿಕ್ ಮಾಡಿ ಸೆಲೆಕ್ಷನ್ ಮಾಡಿ. ನಿಮ್ಮ ಕ್ವಾಲಿಫಿಕೇಷನ್, ಹೆಸರು ಎಲ್ಲ ಫಿಲ್ಲಪ್ ಮಾಡಿ ನೆಕ್ಸ್ಟ್ ಕೊಡಿ. ಸೊ ಅಲ್ಲಿ ನಿಮಗೆ ಕ್ರಿಯೇಟ್ ಯುವರ್ ಇಂಟರ್ನ್ಶಾಲ ರೆಸ್ಯೂಮ್ ಅಂತ ಬರ್ತದೆ. ಸೊ ರೆಸ್ಯೂಮನ್ನು ಆಲ್ರೆಡಿ ಮಾಡ್ಕೊಂಡಿರಿ, ಓಕೆ. ಅಪ್ಲೋಡ್ ರೆಸ್ಯೂಮ್ ಅಂತ ಇದೆ, ಅದನ್ನು ನೀವು ಅಪ್ಲೋಡ್ ಮಾಡ್ಬೋದು. ಕ್ರಿಯೇಟ್ ರೆಸ್ಯೂಮ್ ಮ್ಯಾನ್ವರಿ, ಕೆಲವೊಮ್ಮೆ ನೀವೇನು ಫಿಲ್ಲಪ್ ಮಾಡಿದ್ದೀರಿ ಅದರ ಮೇಲೇ ರೆಸ್ಯೂಮಲ್ಲಿ ರೆಡಿ ಆಗ್ತದೆ, ಓಕೆ. ಸೊ ಕ್ರಿಯೇಟ್ ನ್ಯೂ ರೆಸ್ಯೂಮ್ ಅಂತ ಹೇಳಿದರೆ ಅಲ್ಲಿ ಕ್ಲಿಕ್ ಮಾಡಿ ಏನು ಕೇಳ್ತಾರೆ ಅಲ್ಲಿ ಹಾಕ್ಬೋದು. ಇಲ್ಲಾದರೆ ಆಟೋಮೆಟಿಕ್ಕಾಗಿ ಎಲ್ಲ ಆಪ್ಷನಲ್ಲಿ ಬರ್ತಾರೆ, ನೀವು ಸೆಲೆಕ್ಟ್ ಮಾಡಿರುವಂಥದ್ದು ಆಲ್ರೆಡಿ. ಹಾಗೆ ಎರಡರಲ್ಲಿ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿ ಅಲ್ಲಿ. ಆದರೆ ಅವರು ನಿಮಗೆ ಜಾಸ್ತಿಯಾಗಿ ರೆಕಮೆಂಡ್ ಮಾಡೋದು ನಿಮ್ಮ ಓನ್ ರೆಸ್ಯೂಮ್, ನೀವು ಯಾವುದು ಮಾಡಿದ್ದೀರಿ ನೋಡಿ ಅದು ರೆಸ್ಯೂಮನ್ನು ಅಪ್ಲೋಡ್ ಮಾಡಿದ್ರೆ ಬೆಸ್ಟ್. ನೆಕ್ಸ್ಟ್ ಪ್ರೊಸೀಡ್ ಟು ಅಪ್ಲಿಕೇಶನ್ ಅಂತ ಇದೆ, ಅದನ್ನು ಕೊಡಿ. ಮತ್ತು HR ರಿಕ್ರೂಟರ್ ಇಂಟರ್ನ್ಶಿಪ್ ಆಟ್ ನೋವಾ ಟೆಕ್ನಾಲಜಿ, ಕನ್ಫರ್ಮ್ ಯುವರ್ ಅವೈಲಬಿಲಿಟಿ. ಎಸ್, ಐ ಆಮ್ ಅವೈಲೇಬಲ್ ಟು ಜಾಯಿನ್ ಇಮಿಡಿಯೇಟ್ಲಿ. ನೋ, ಪ್ಲೀಸ್ ಸ್ಪೆಸಿಫೈ ಯುವರ್ ಅವೈಲಬಿಲಿಟಿ. ಕಸ್ಟಮ್ ರೆಸ್ಯೂಮ್ ಆಪ್ಷನಲ್ ಅದು. ಸೊ ನಿಮಗೆ ಇಮಿಡಿಯೇಟ್ ಜಾಯ್ನ್ ಆಗುವವರಾದರೆ ಎಸ್ ಅಂತ ಕೊಡಿ, ಇಲ್ಲಾದರೆ ನೋ ಅಂತ ಕೊಡಿ. ಯಾವಾಗ ಜಾಯ್ನ್ ಆಗಲಿಕ್ಕೆ ಆಗ್ತಾರೆ ಅದು ಕೂಡ ಅಲ್ಲಿ ಹಾಕಿ, ಆಪ್ಷನ್ ಇದೆ. ನೆಕ್ಸ್ಟು ಸಬ್ಮಿಟ್ ಅಂತ ಕೊಡಿ.
ಸೊ ನಾನು ಇದು ನಿಮಗೆ ಎಕ್ಸಾಂಪಲ್ ಮಾತ್ರ ಕೊಟ್ಟದ್ದು, ಈ ರೀತಿ ಪ್ಯಾಟರ್ನ್ ಇದೆ, ಹೀಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿ ಎಕ್ಸಾಂಪಲ್. ಸೊ ನಿಮಗೆ ಯಾವುದು ಜಾಬ್ ಬೇಕೋ ಅದನ್ನು ನೀವಲ್ಲಿ ಹುಡುಕ್ಬೋದು. ಕೆಲವರಿಗೆ ಟೆಲಿಕಾಲರ್ಸ್ ಬೇಕು ಅಲ್ವಾ, ಕೆಲವರಿಗೆ ಟೈಪಿಂಗ್ ಸ್ಕಿಲ್ಸ್ ಇದು ಜಾಬ್ ಬೇಕು, ಯಾವುದು ಬೇಕಾದರೂ ಹುಡುಕಿ. ಸೊ ನಾನು ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳಿದ್ದೇನೆ, ಅದಕ್ಕಿಂತ ಮುಂಚೆ ಅಪ್ಲೈ ಮಾಡಿ ಎಲ್ಲರೂ. ಮತ್ತು ಎಲ್ಲರಿಗೂ ಆದಷ್ಟು ವೀಡಿಯೋಸನ್ನು ಶೇರ್ ಮಾಡಿ, ಯಾಕೆಂದರೆ ಇನ್ನು ರಜೆ ಬಂತು, ಸಮ್ಮರ್ ಅಲ್ವಾ, ಇನ್ನು ಸಮ್ಮರ್ ಹಾಲಿಡೇಸ್, ಸ್ಟೂಡೆಂಟ್ಸ್ ಎಲ್ಲ ಮನೇಲಿರ್ತಾರೆ, ಅಂಥವರಿಗೆ ಇಲ್ಲಿ ಜಾಬ್ ಮಾಡ್ಬೋದು, ಒಳ್ಳೆ ಆಪರ್ಚುನಿಟಿ ಕೂಡ. ಸೊ ಪಾರ್ಟ್ ಟೈಮ್ ಯಾರಿಗೆ ಬೇಕು, ಕಾಲೇಜ್ ಇದೆ ಅಂತ ಆದರೆ ಅವರಿಗೆ ಕೂಡ ಸಂಜೆ ಬಂದು ಪಾರ್ಟ್ ಟೈಮ್ ಆಗಿ ಮಾಡ್ಬೋದು. ಓಕೆ, ಸೊ ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೇನೆ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.